ಕಮಲಕ್ಕೆ ಬಿಸಿ ತುಪ್ಪ ದಳಕ್ಕೆ ಮುಜುಗರ. ರಾಜ್ಯ ಬಜೆಟ್ ಅಧಿವೇಶನಕ್ಕೂ ಮುನ್ನವೇ ಬಿಜೆಪಿಗೆ ಹಿನ್ನಡೆಯ ಭೀತಿ ಶುರುವಾಗಿದೆ. ಸದನದಲ್ಲಿ ಅಸ್ತ್ರವಾಗಬೇಕಿದ್ದ ಕಮಿಷನರ್ ವಿಚಾರ ಬಿಜೆಪಿಗೆ ಉರುಳಾಗಿದೆ. ಕಮಲಕ್ಕೆ ಬಿಸಿ ತುಪ್ಪ ದಳಕ್ಕೆ ಮುಜುಗರ ಉಂಟಾಗಿದೆ. ರಾಜ್ಯ ಬಜೆಟ್ ಅಧಿವೇಶನಕ್ಕೂ ಮುನ್ನವೇ ಬಿಜೆಪಿಗೆ ಹಿನ್ನಡೆಯ ಭೀತಿ. ಸದನದಲ್ಲಿ ಅಸ್ತ್ರವಾಗಬೇಕಿದ್ದ ಕಮಿಷನ್ ವಿಚಾರ ಬಿಜೆಪಿಗೆ ಉರುಳಾಗಿದೆ. ಲೋಕಾಯುಕ್ತ ಬಲೆಗೆ ಎಂಎಲ್ಎ ಲಮಾಣಿ, ಪ್ರತಿಪಕ್ಷಗಳ ಹೋರಾಟಕ್ಕೆ ತಣ್ಣೀರು. ಭ್ರಷ್ಟಾಚಾರ ಬಿಟ್ಟು ಬೇರೆ ಹಾದಿ ಹಿಡಿಯುತ್ತಾ ಬಿಜೆಪಿ ಜೆಡಿಎಸ್ ಮೈತ್ರಿ. ಬಿಜೆಪಿ ಅಥವಾ ಬಜೆಟ್ ಅಧಿವೇಶನಕ್ಕೆ ಸರ್ಕಾರ ಮಣಿಸೋದಕ್ಕೆ ಬಿಜೆಪಿ ನಾಯಕರು ಸಕಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಅಶೋಕ್, ವಿಜಯೇಂದ್ರ, ಛಲವಾದಿ ಯಶವಂತ್ ನಾರಾಯಣ್ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಕಟ್ಟಿ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದ ಬಿಜೆಪಿಗೆ ಹಿನ್ನಡೆಯ ಆತಂಕ ಶುರುವಾಗಿದೆ. ಸಚಿವ ಜಾರಕಿಹೊಳಿ ಕಮಿಷನ್ ವಿಚಾರ ಪ್ರಸ್ತಾಪಕ್ಕೆ ಸಿದ್ಧಗೊಂಡಿದ್ದ ಬಿಜೆಪಿ. ಇಲಾಖೆಯಲ್ಲಿ ಕಮಿಷನ್ ನಡೆಯುತ್ತಿದೆ ಎಂದಿದ್ದ ಸಚಿವ ಜಾರಕಿಹೊಳಿ ಈ ವಿಷಯ ಸದನದಲ್ಲಿ ಪ್ರಸ್ತಾಪಕ್ಕೆ ಸಿದ್ಧತೆ ನಡೆಸಿದ್ದ ಬಿಜೆಪಿಗೆ ಟೆನ್ಷನ್ ಶುರುವಾಗಿದೆ. ಶಾಸಕ ಚಂದ್ರು ಲಮಾಣಿ ಪ್ರಕರಣವೇ ಬಿಜೆಪಿಗೆ ಬಿಸಿ ತುಪ್ಪ. ಲಮಾಣಿ ಕೇಸ್ನಿಂದ ಬಿಜೆಪಿಗೆ ಬೇಸರ, ಜೆಡಿಎಸ್ಗೆ ಮುಜುಗರ. ಬೇರೆ ವಿಷಯಗಳ ಮೇಲೆ ಗಮನ ಹರಿಸೋದಕ್ಕೆ ಬಿಜೆಪಿ ಚಿಂತನೆ. ಎಲ್ಲ ಪ್ಲಾನ್ ಮಾಡ್ಕೊಂಡು ಕೂತಿತ್ತು. ಗುತ್ತಿಗೆದಾರರ ಬಾಕಿ ಹಣ, ನಿರುದ್ಯೋಗದ ಬಗ್ಗೆ ವಿದ್ಯಾರ್ಥಿಗಳ ಹೋರಾಟ ವಿಚಾರ, ಅಭಿವೃದ್ಧಿ ಕುಂಠಿತ, ಸಿಎಂ ಕುರ್ಚಿ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಸಿದ್ಧತೆ. ಮಾರ್ಚ್ 4 ಅಥವಾ 5ರಂದು ಮೈತ್ರಿ ಪಕ್ಷ ಜೆಡಿಎಸ್ ಜೊತೆ ಬಿಜೆಪಿ ನಾಯಕರ ಸಭೆ ನಡೆಯೋ ಸಾಧ್ಯತೆಗಳಿದ್ದಾವೆ. ಎಚ್ಡಿಕೆ ಜೊತೆಗಿನ ಸಭೆ ಬಳಿಕ ಭ್ರಷ್ಟಾಚಾರ ಹೋರಾಟದ ಬಗ್ಗೆ ತೀರ್ಮಾನ ಆಗೋ ಸಾಧ್ಯತೆಗಳಿದ್ದಾವೆ. ಕುಮಾರಸ್ವಾಮಿ ಸಲಹೆ ಸೂಚನೆ ಬಳಿಕ ಮುಂದಿನ ತೀರ್ಮಾನ. ಕಮಲಕ್ಕೆ ಬಿಸಿ ತುಪ್ಪ ದಳಕ್ಕೆ ಮುಜುಗರ. ವಿಧಾನಸೌಧದಲ್ಲಿ ಎಲ್ಲಾ ವಿಧಾನಸಭಾ ಸದಸ್ಯರುಗಳು ಕೂತ್ಕೊಳ್ಳೋದಕ್ಕೊಂದು ಪ್ರತ್ಯೇಕ ಸಮಯಗಳಿರ್ತವೆ. ಒಂದು ಅಧಿವೇಶನದ ಸಂದರ್ಭ ಅಥವಾ ವಿಶೇಷವಾದಂತಹ ಅಧಿವೇಶನದ ಸಂದರ್ಭ ಅಥವಾ ಬಜೆಟ್ ಮಂಡನೆಯಾಗುವ ಮುನ್ನ ಒಂದು ಸಭೆ ಕೂತ್ಕೊಳ್ಳೋ ಒಂದು ಪದ್ಧತಿ. ಆ ಸಂದರ್ಭದಲ್ಲಿ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಇಲ್ಲ. ರೂಲಿಂಗ್ ಪಾರ್ಟಿಯ ವಿರುದ್ಧ ವಿಪಕ್ಷದವರು ಕತ್ತಿ ಮಸೀಬೇಕು ಅಥವಾ ಅವರ ವಿರುದ್ಧದ ಆರೋಪಗಳನ್ನು ವೈಭವೀಕರಿಸೋ ಪ್ರಯತ್ನಗಳಾಗಬೇಕು. ಜೊತೆಗೆ ವಿಪಕ್ಷದವರ ವಿರುದ್ಧ ರೂಲಿಂಗ್ ಪಾರ್ಟಿಯು ಕೂಡ ಅಲ್ಲಿ ಮಲ್ಲ ಯುದ್ಧಕ್ಕೆ ಯಾವುದಾದ್ರೂ ಒಂದು ಅವಕಾಶಗಳು ಸಿಗ್ತಾವ ಅಂತ ಕಾಯ್ಕೊಂಡು ಕೂತಿರ್ತಾವೆ. ಈ ಬಾರಿ ಬಿಜೆಪಿಗಿದ್ದಂತಹ ಒಂದೇ ಒಂದು ಅಸ್ತ್ರ, ಅದು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತೋದು. ಅದಕ್ಕೆ ಮಾನದಂಡ ಏನು? ಅಬಕಾರಿ ಇಲಾಖೆಯಲ್ಲಿ ನಡೆದಿದ್ದಂತಹ ಒಂದಷ್ಟು ಭ್ರಷ್ಟಾಚಾರ ಪ್ರಕರಣ, ಇನ್ನು ವಾಲ್ಮೀಕಿ ಹಗರಣ, ಹೀಗೆ ನಾನಾ ಹಗರಣಗಳು ಕಾಂಗ್ರೆಸ್ನಲ್ಲಿ ನಡೆದಿರ್ತಕ್ಕಂತಹದನ್ನು ಎತ್ತಿ ಹೆಕ್ಕಿ ಅದನ್ನು ಚರ್ಚಿಸುವಂತಹ ಪ್ರಯತ್ನಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಕೂತಿತ್ತು. ಇನ್ನೇನಾದರೂ ಕಡತಗಳು ರೆಡಿಯಾಗಿ ವಿಧಾನಸೌಧ ಬಜೆಟ್ಗೂ ಮುನ್ನ ಅಲ್ಲಿ ಚರ್ಚೆ ಆಗಬೇಕು ಅನ್ನೋ ಅಷ್ಟರಲ್ಲಿ ಚಂದ್ರು ಲಮಾಣಿ ಎನ್ನುವಂತಹ ಬಿಜೆಪಿಯ ಎಂಎಲ್ಎ ಬರೀ 5 ಲಕ್ಷ ಸರಿಯಾದ ಮೆನ್ಸ್ ಪಾರ್ಲರಿಗೆ ಹೋದರೆ 5 ಲಕ್ಷ ಡಮಾರು, ಅಷ್ಟು ಲಕ್ಷಗಳನ್ನು ಮಾತ್ರ ಲಂಚದ ರೂಪದಲ್ಲಿ ಪಡೆದುಕೊಳ್ತಿರ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡ್ರು. ಇನ್ನು ಮುಖ ಇದೆಯಾ ಬಿಜೆಪಿಗೆ ಮುಖ ಇದೆಯೇನು? ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ತಮ್ಮ ತಟ್ಟೆಯಲ್ಲಿ ದೊಡ್ಡದಾದ ಹೆಗಣ ಇಟ್ಕೊಂಡು ಅವರು ಬಗಲಲ್ಲಿರೋ ತಟ್ಟೆಯಲ್ಲಿ ಹುಡುಕೋದಕ್ಕೆ ಹೋದ್ರೆ ಅದು ಸಿಗುತ್ತಾ? ಸಾಧ್ಯ ಇಲ್ಲ. ಸೊ ಹೀಗಿದ್ದಾಗ ಬಿಜೆಪಿಗೂ ಕೂಡ ಇದು ಮುಜುಗರ. ಯಾವ ವಿಚಾರಗಳನ್ನು ಮುಂದಿಟ್ಟುಕೊಂಡು ಚರ್ಚೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಅಂದುಕೊಂಡಿತ್ತು, ಅದು ಸ್ವಪಕ್ಷದಲ್ಲೇ ನಡೆದಿರುವಾಗ ಆ ವಿಚಾರವನ್ನು ಮುನ್ನೆಲೆಗೆ ತರೋದಕ್ಕೆ ಕಷ್ಟ ಆಗುತ್ತೆ ಬಿಜೆಪಿಗೆ. ಇನ್ನು ಬಿಜೆಪಿ ಜೊತೆ ಲಗ್ನ ಮಾಡ್ಕೊಂಡಿರೋ ಜೆಡಿಎಸ್ಸಿಗೂ ಕೂಡ ಒಂದು ಸ್ವಲ್ಪ ಮುಜುಗರವೇ. ಅದರ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ಸದನದಲ್ಲಿ ಕಮಿಷನ್ ವಿಚಾರ ಅಥವಾ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಬೇಕಾಗಿದ್ದ ಬಿಜೆಪಿ ಮತ್ತು ಜೆಡಿಎಸ್ಗೆ ಬಿಸಿ ತುಪ್ಪವಾಗಿ ಮಾರ್ಪಟ್ಟಿದೆ. ರಾಜ್ಯ ಬಜೆಟ್ ಅಧಿವೇಶನಕ್ಕೂ ಮುನ್ನವೇ ಬಿಜೆಪಿಗೆ ಹಿನ್ನಡೆಯ ಭೀತಿ ಶುರುವಾಗಿದೆ. ಸದನದಲ್ಲಿ ಅಸ್ತ್ರ ಆಗಬೇಕಿದ್ದ ಕಮಿಷನ್ ವಿಚಾರ ಬಿಜೆಪಿಗೆ ಉರುಳು. ಲೋಕಾಯುಕ್ತ ಬಲೆಗೆ ಶಾಸಕ ಲಮಾಣಿ, ಪ್ರತಿಪಕ್ಷಗಳ ಹೋರಾಟಕ್ಕೆ ತಣ್ಣೀರು ಎರಚಿದಾಗ ಆಗಿದೆ. ಇನ್ನು ಭ್ರಷ್ಟಾಚಾರ ಬಿಟ್ಟು ಬೇರೆ ಹಾದಿ ಹಿಡಿಯುತ್ತಾ ಬಿಜೆಪಿ ಜೆಡಿಎಸ್ ಮೈತ್ರಿ. ಬಜೆಟ್ ಅಧಿವೇಶನಕ್ಕೆ ಸರ್ಕಾರ ಮಣಿಸೋದಕ್ಕೆ ಬಿಜೆಪಿ ನಾಯಕರು ಸಕಲ ಸಿದ್ಧತೆ. ಇನ್ನು ವಿಪಕ್ಷ ನಾಯಕ ಅಶೋಕ್, ವಿಜೇಂದ್ರ, ಛಲವಾದಿ ನಾರಾಯಣಸ್ವಾಮಿ, ಅಶ್ವಥ್ ನಾರಾಯಣ್ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಕಾಂಗ್ರೆಸ್ ಸರ್ಕಾರ ಕಟ್ಟಿ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದ ಬಿಜೆಪಿಗೆ ಈಗ ಹಿನ್ನಡೆಯ ಆತಂಕ ಶುರುವಾಗಿದೆ. ಸಚಿವ ಜಾರಕಿಹೊಳಿಯೂ ಕೂಡ ಕಮಿಷನ್ ವಿಚಾರ ಪ್ರಸ್ತಾಪಕ್ಕೆ ಸಿದ್ಧಗೊಂಡಿದ್ದ ಬಿಜೆಪಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ನಾಯಕ್ ಈಗ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಎಲ್ಲೋ ಒಂದು ಕಡೆ ಎಲ್ಲ ತರಹದ ಪ್ಲಾನ್ ಮಾಡಿಕೊಂಡು ಸದನದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಮಾತನಾಡಬೇಕು ಅಂತ ಹೇಳಿ
ಬಿಜೆಪಿ ಮತ್ತು JDS ಅನ್ಕೊಂಡಿತ್ತು. ಆದರೆ ಎಲ್ಲೋ ಒಂದು ಕಡೆ ಚಂದ್ರು ಲಮಾಣಿಯ ಆ ಒಂದು ವಿಚಾರ ಬಂದಿರೋದ್ರಿಂದಾಗಿ ಈಗ ಎರಡೂ ಪಕ್ಷಗಳಿಗೂ ಕೂಡ ಹಿನ್ನಡೆಯಾಗಿದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಎಸ್ ಸಾಹಿಲ್, ಏನು ಈಗಾಗಲೇ ಬಜೆಟ್ ಅಧಿವೇಶನಕ್ಕೆ ಬಿಜೆಪಿ ಮತ್ತು JDS ಕೂಡ ತಯಾರಿ ಮಾಡ್ಕೊಂತಾರೆ ಅಂತದ್ದು. ಪ್ರಮುಖವಾಗಿ ನಿನ್ನೆ ಬಿಜೆಪಿ ನಾಯಕರು ಕೂಡ ಒಂದು ಸುತ್ತಿನ ಮಾತುಕತೆ ಮತ್ತೆ ಮೀಟಿಂಗ್ ಅನ್ನ ಮಾಡಿದ್ರು. ಅಶೋಕ್ ಮತ್ತೆ ಅಶ್ವಥ್ ನಾರಾಯಣ, ಚಲವಾದಿ ನಾರಾಯಣಸ್ವಾಮಿ ಮತ್ತೆ SR ವಿಶ್ವನಾಥ್, ಈ 5 ಜನಗಳ ಸೇರಿ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಅಂದ್ರೆ ಅಧಿವೇಶನ ಇದೇ ಮಾರ್ಚ್ 6ರಿಂದ ಆರಂಭ ಆಗ್ತಿರೋದು. ಅಧಿವೇಶನದಲ್ಲಿ ನಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ವಿಪಕ್ಷ ಆದಂತಹ ಕಾಂಗ್ರೆಸ್ ಅನ್ನ ಕಟ್ಟಾಕ್ಬೇಕು ಮತ್ತು ಸರ್ಕಾರದ ಮೇಲೆ ಯಾವೆಲ್ಲ ಆರೋಪಗಳಿವೆ ಅದರ ಮೇಲೆ ನಾವ್ ಯಾವ ರೀತಿ ಹೋರಾಟ ಮಾಡ್ಬೇಕೆಂಬ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿರುವಂತದ್ದು. ಆದ್ರೆ ಏನು ಈ ಹಿಂದೆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನು ಗುತ್ತಿಗೆದಾರರು ಕೂಡ ಸರ್ಕಾರದ ಮೇಲೆ ಆರೋಪಗಳನ್ನ ಮಾಡಿದ್ರು. ಮತ್ತೆ ಅದೇ ರೀತಿಯಾದ ಸಚಿವ ಸತೀಶ್ ಜಾರಕಿಹೊಳಿ ನೇರವಾಗಿ ಕಮಿಷನ್ ದಂಧೆ ನಡೆಯುತ್ತಿದೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅದೇ ಆಧಾರದ ಮೇಲೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕುವ ಪ್ರಯತ್ನ ಮಾಡ್ಬೇಕು ಅಂತ ಸಾಕಷ್ಟು ದಿನಗಳಿಂದ ಚರ್ಚೆ ಮಾಡ್ತಿದ್ರು ಮತ್ತು ಅದನ್ನ ಅಧಿವೇಶನದಲ್ಲಿ ಸಂಪೂರ್ಣ ಕೂಡ ಕೇಳ್ಬರ್ತಿತ್ತು. ಬಿಜೆಪಿ ಶಾಸಕ ಚಂದ್ರು ಲಂಬಾಣಿ ಅವರು ಭ್ರಷ್ಟಾಚಾರದಲ್ಲಿ ಅಂದ್ರೆ ಲಂಚ ಪಡೆಯುವ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರುವಂತದ್ದು ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಒಂದು ರೀತಿಯಾದ ಬಿಸಿ ತುಪ್ಪ ಆಗಿರುವಂತದ್ದು. ಯಾಕೆಂದ್ರೆ ಒಂದು ವೇಳೆ ಭ್ರಷ್ಟಾಚಾರ ವಿರುದ್ಧ ನಾವು ಚರ್ಚೆ ಮಾಡಿದ್ರೆ ಅದು ಮತ್ತೆ ನಮ್ಗೆ ಸುತ್ತಕೊಳ್ಳುತ್ತೆ ಎಂಬ ಭಯದಲ್ಲಿರುವಂತಹ ಬಿಜೆಪಿ ಮುಂದಿನ ಅಂದ್ರೆ ಆ ಭ್ರಷ್ಟಾಚಾರ ಆರೋಪಗಳನ್ನ ಬಿಟ್ಟು ಬೇರೆ ವಿಚಾರ ಕಡೆ ಗಮನ ಹರಿಸಿರುವಂತದ್ದು ಸಾಯಿಲ್. ತಮ್ಮೆಲ್ಲ ಡೀಟೇಲ್ಸ್ಗೆ ಒಟ್ಟಾರೆ ಎಲ್ಲದಕ್ಕೂ ಸಿದ್ಧವಾಗಿದ್ದ ಬಿಜೆಪಿ ಮತ್ತು JDSಗೆ ಇದು ಒಂದು ತರಹದ ಸದನದಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ಮಾಡಬೇಕೋ ಆ ವಿಚಾರ ಸ್ವಪಕ್ಷದಲ್ಲೇ ನಡೆದಿರೋದ್ರಿಂದಾಗಿ ಆ ವಿಚಾರವನ್ನು ವೈಭವೀಕರಿಸೋದಕ್ಕೆ ಸಾಧ್ಯವಾಗದೆ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡಿದೆ ಬಿಜೆಪಿ ಮತ್ತು JDS. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.